ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ವಾರ ಇತ್ತು, ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ತುಂಬ ಹೆವಿ ಬಿಸಿಲು ಇರೋದ್ರಿಂದ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಇಲ್ದಿರ ಹೊರಗಡೆನೂ ಹೋಗ್ಬಿಡಿ, ಮನೆಯೊಳಗೂ ಕೂಡ ಅಷ್ಟೇ. ಮನೆಯೊಳಗಿದ್ರೂ ಕೂಡ 2 ಫಿಂಗರ್ಸ್ನ ಅಪ್ಲೈ ಮಾಡ್ಕೊಳ್ಳಿ. 2 ಫಿಂಗರ್ಸ್ ಅಂತಂದರೆ ಪೂರ್ತಿಯಾಗಿ ಹಾಕೋಬೇಕು. 3 ಫಿಂಗರ್ಸ್ನ ಯೂಸ್ ಮಾಡೋದು. ಹೊರಗಡೆ ಏನಾದರೂ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಇರ್ತೀವಿ ಅಂತ ಅಂದಾಗ 3 ಫಿಂಗರ್ಸ್ನ ಯೂಸ್ ಮಾಡಿ. ಅಯ್ಯೋ ಜಾಸ್ತಿ ಇಷ್ಟೊಂದು ಥರ ಅಪ್ಲೈ ಮಾಡಬೇಕಾ ಅಂತ ಕೇಳೋದಕ್ಕೆ ಹೋಗಬೇಡಿ. ಬಿಸಿಲು ಎಷ್ಟು ಮಟ್ಟಿಗಿದೆ ಅಂದರೆ ಸಿಕ್ಕಾಪಟ್ಟೆ ಟ್ಯಾನ್ ಆಗುತ್ತೆ. ಯಾವಾಗ ಜಾಸ್ತಿ ಟ್ಯಾನ್ ಆಗ್ತಾ ಹೋಗುತ್ತೆ ಆವಾಗ ಪಿಗ್ಮೆಂಟೇಷನ್ಗೆ ತಿರ್ಕೊಳ್ಳುತ್ತೆ. ಆ ಪಿಗ್ಮೆಂಟೇಷನ್ ಏನಾದರೂ ಬಂದುಬಿಟ್ರೆ ಖಂಡಿತ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅದು ಆಗಿರೋರಿಗೆ ಗೊತ್ತು. ಪಿಗ್ಮೆಂಟೇಷನ್ ಒಂದು ಸರಿ ಆಗಿಬಿಟ್ರೆ ಅದು ಹೋಗ್ಸೋದಕ್ಕೆ ತುಂಬಾ ಕಷ್ಟಪಡಬೇಕು ಅಂತ. ಸೊ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸ್ಕಿನ್ನ ನೀವು ಆದಷ್ಟು ತುಂಬಾ ಕೇರ್ಫುಲ್ಲಾಗಿ ಕೇರ್ ಮಾಡಿ. ಓಕೆ, ಸೊ ನಾನು ಕೂಡ ಅಷ್ಟೇ ಬೆಳಗ್ಗೆ ಸಂಜೆ ಕಂಪಲ್ಸರಿಯಾಗಿ ನಾನು ಅಪ್ಲೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅಡಿಕೆನ ಈ ರೀತಿ ಹಾಕ್ಬಿಟ್ಟು ಇನ್ನೊಂದು 2-3 ತಿಂಗಳಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳೊಳಗೆ ಮೊಳಕೆ ಬರುತ್ತೆ. ಸೊ ಆವಾಗ ಪ್ಯಾಕೆಟ್ ಮಾಡ್ಕೊಳ್ಳೋದು. ಅದನ್ನು ನೀವು ಯೂಶ್ವಲಿ ನೋಡಿರ್ತೀರ ನನ್ನ ವೀಡಿಯೋಸ್, ಹಳೆ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ. ಇವಾಗ ಆಂಟಿ ಮನೇಲಿ ಒಂದು ಫಂಕ್ಷನ್ ಇತ್ತು, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾನು ನಮ್ಮ ಆಂಟಿದಿರು ಎಲ್ಲರೂ, ಅದರ ಹಿಂದೆ ಕೂತಿರೋ ನಮ್ಮಿಬ್ಬರು ಆಂಟಿದಿರು ಕೂಡ ಕಲ್ಲೂರಿಗೆ ತುಂಬ ಸರಿ ಹೋಗಿದ್ದಾರೆ. ಬಟ್ ನಾನು ಅಮ್ಮ ಹೋಗಬೇಕು ಅಂತ ಅಂದ್ಕೊತಾನೆ ಇದ್ವಿ. ಇವಾಗ ಹೇಗಿದ್ರು ಯುಗಾದಿ ಹಬ್ಬ ಇದೆ, ಯುಗಾದಿ ಹಬ್ಬಕ್ಕೆ ಸ್ಯಾರಿಗಳನ್ನೂ ತೊಗೊಂಡಿರಲಿಲ್ಲ. ಕಲ್ಲೂರಿಗೆ ಹೋಗಿಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಹಾಗೆಯೇ ಆಂಟಿ ನಾವು ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಬಟ್ ಅಲ್ಲಿ ಟೈಮಿಂಗ್ಸ್ ಅಂತೆ ತುಂಬಾ ಕಡಿಮೆ ಬಸ್ಗಳಿರೋದು. ಸೊ ಹೋಗೋದು ಬರೋದು ತುಂಬ ಹೊತ್ತು ಕಾಯಬೇಕಾಗತ್ತೆ ಬಸ್ಸನ್ನ ಅಂತ ಹೇಳಿಬಿಟ್ಟು ಕೊನೆಗೆ ಅಂಕಲ್ನೇ ಹೊರಡಿಸ್ಕೊಂಡ್ರು. ಅಂಕಲ್ ನಾವು ಎಲ್ಲರೂ ಕೂಡ ಕಲ್ಲೂರಿಗೆ ಹೊರಟಿದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದೂರ, ಎಷ್ಟು ತುಂಬ ಹಿಂದೆಯಿಂದನೇ ಸ್ಟಾರ್ಟ್ ಆಗಿಬಿಡ್ತವೆ ಕಲ್ಲೂರಲ್ಲಿ ಶಾಪ್ಸು. ಕೆಲವೊಬ್ಬರು ಇವಾಗೆಲ್ಲ ಅಂದರೆ ಮೊದಲು ನಾನು ಕೆಲವೊಂದು ವೀಡಿಯೋಸ್ ನೋಡಿದಾಗೆಲ್ಲ ಮನೆಗಳಲ್ಲೇ ಹಿಡ್ಕೊಂಡಿದ್ರು. ಬಟ್ ಇವಾಗ ಎಲ್ಲ ಕಡೆನೂ ಹೊಸದಾಗಿ ಬಿಲ್ಡಿಂಗ್ಸ್ಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೊಂದು ನೋಡ್ತಾ ಇರ್ಬೋದು, ಇದು ಕೂಡ ಹೊಸ ಬಿಲ್ಡಿಂಗ್ಗೆ ಕಟ್ಟಿದ್ದಾರೆ. ಸೊ ಇದೇ ರೀತಿ ಎಲ್ಲ ಅವ್ರವ್ರದ್ದೇ ಒಂದು ಶಾಪ್ಗಳನ್ನ ಮಾಡಿಕೊಂಡು, ಸೊ ಎಲ್ಲ ತುಂಬ ಅಂದರೆ ತುಂಬ ಜನ ಎಲ್ಲಿ ಯಾವುದಕ್ಕೆ ಹೋಗಿ ಸ್ಯಾರಿ ತೊಗೊಳ್ಳೋದು ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಆಂಟಿದಿರಿಗೆ ಆದರೆ ಗೊತ್ತಿತ್ತಲ್ವ, ಹಾಗಾಗಿ ನಾನು ತುಂಬ ಕಡಿಮೆನೇ ತೊಗೊಳ್ಳೋದು ಸ್ಯಾರಿಗಳನ್ನಂತೂ. ನೀವು ನೋಡಿರ್ತೀರ, ಜಾಸ್ತಿ ಸ್ಯಾರಿನೂ ಕೂಡ ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಕಾಟನ್ ಸ್ಯಾರೀಸ್ ಇದ್ದರೆ ನೋಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದು. ಫ್ಯಾನ್ಸಿ ಅಥವಾ ಕಾಟನಲ್ಲಿ ನೋಡೋಣ ಅಂತ. ಕಲ್ಲೂರಲ್ಲಿ ಮಗ್ಗ ಇರೋದು ರೇಷ್ಮೆ ಮಗ್ಗ. ಸೊ ರೇಷ್ಮೆ ಸೀರೆಗಳಾದರೆ ನಿಮಗೆ ಒಳ್ಳೆ ಆಫರ್ಗಳು ಕೂಡ ಸಿಗುತ್ತೆ, ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾರೆ. ಬಟ್ ಇವರು ಫ್ಯಾನ್ಸಿ ಸ್ಯಾರಿಗಳಾಗಿರ್ಬೋದು ಅಥವಾ ಕಾಟನ್ ಸ್ಯಾರಿ ಇವೆಲ್ಲನೂ ಕೂಡ ಹೊರಗಡೆಯಿಂದ ತರಿಸ್ಕೊಳ್ಳುವಂಥದ್ದಂತೆ. ಸೊ ಅದಕ್ಕೆ ಜಾಸ್ತಿ ಅವರು ಬಾರ್ಗಿನ್ ಮಾಡೋದಕ್ಕೆ ಬಿಡಲ್ಲ. ಆದರೂ ಕೂಡ ನಮಗೆಲ್ಲ ಎಷ್ಟಾಗುತ್ತೋ ಅಷ್ಟು ಬಾರ್ಗಿನ್ ಮಾಡಿ ತೊಗೊಂಡ್ವಿ. ಒಂದು ಶಾಪ್ಗೆ ಮೊದಲು ಹೋಗಿದ್ವಿ, ಬಟ್ ಅಲ್ಲಿ ನಮಗೆ ಕಂಫರ್ಟಬಲ್ ಆಗಲಿಲ್ಲ. ಅಲ್ಲಿ ನಮ್ಮ ರೇಟಿಗೆ ಅವ್ರು ಕೊಡೋದಕ್ಕೆ ಒಪ್ಪಲಿಲ್ಲ. ಸೊ ಬೇರೆ ಒಂದು ಶಾಪ್ಗೆ ಬಂದ್ವಿ. ಇದು ಇವಾಗ ಅವರು ಎಲ್ಲನೂ ಕೂಡ ತರಿಸ್ಕೊಂಡು ಹೊರಗಡೆಯಿಂದ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಜೋಡಿಸ್ಕೋತಾ ಇದ್ದಾರಂತೆ. ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೂ ತುಂಬಾ ಮುಂದಕ್ಕೆ ಒಳ್ಳೆ ಸ್ಯಾರೀಸ್ಗಳೆಲ್ಲ ಬರುತ್ತೆ ಅಂತಲೂ ಕೂಡ ಹೇಳ್ತಾಯಿದ್ರು. ಇವಾಗಲೂ ಕೂಡ ಚೆನ್ನಾಗಿತ್ತು. ಇರೋದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ತೊಗೊಂಡ್ವಿ. ಇಷ್ಟ ಆಯಿತು. ಆಂಟಿದಿರು ನಾವು ಎಲ್ಲರೂ ಸೇರಿ ನಾನು 3 ಸ್ಯಾರಿ ತೊಗೊಂಡಿದ್ದು. ಆಂಟಿದಿರೆಲ್ಲ 4 ಸ್ಯಾರಿ ತೊಗೊಂಡ್ರು ಅಂದ್ಕೊತೀನಿ. ಎಸ್, ಅಮ್ಮನೂ ಕೂಡ ಒಂದು 4 ಸ್ಯಾರಿ ಮತ್ತು ಸಾಫ್ಟ್ ಸಿಲ್ಕ್, ಸೆಮಿ ಸಾಫ್ಟ್ ಸಿಲ್ಕ್ ಬರುತ್ತಲ್ಲ ಅದೊಂದು ಸ್ಯಾರಿ ತೊಗೊಂಡ್ವಿ ಹೊರಗಡೆ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ಇದ್ರದ್ದು ಹೆಸರನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ. ಹಾಗೆ ಸ್ಯಾರಿಗಳನ್ನ ಯಾವುದೇ ತೊಗೊಂಡೆ ಅಂತ ಹೇಳಿಬಿಟ್ಟು ನಾನು ಮನೆಗೆ ಹೋಗಿ ಸೊ ವೀಡಿಯೋಸ್ ಮಾಡಿ ಆವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ನಾನು ಸ್ಯಾರಿನೆಲ್ಲ, ಯಾಕಂದರೆ ತುಂಬಾ ಬೇಗ ಪಿಕ್ ಮಾಡ್ಕೊಂಡ್ವಿ ಸ್ಯಾರಿನ, ಹಾಗಾಗಿ ತೋರಿಸೋದಕ್ಕಾಗಿಲ್ಲ. ಈಗೆಲ್ಲ ನಮ್ಮದು ಶಾಪಿಂಗ್ ಮುಗೀತು. ಶ್ರೀ ಬನಶಂಕರಿ ಟೆಕ್ಸ್ಟೈಲ್ಸಲ್ಲಿ ಮಾಡಿಕೊಂಡು ಸೊ ಹೋಗ್ತಾ ಇದ್ದೀವಿ. ಆಂಟಿ, ಅಂಕಲ್, ಅಮ್ಮ, ಸೊ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಎಲ್ಲಿ ಆಂಟಿ? ಸೊ ನಾವು ಕಲ್ಲೂರಿಗೆ ಹೋಗ್ಬಿಟ್ಟು ಬಂದಮೇಲೆ ಯಾವ್ಯಾವ ಸ್ಯಾರಿಗಳನ್ನ ತೊಗೊಂಡ್ವಿ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಕೆಲವೊಂದು ಕಾಟನ್ ಸ್ಯಾರೀಸ್ನ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದು. ಯಾಕಂದರೆ ನನ್ನ ಹತ್ರ ಕಾಟನ್ ಸ್ಯಾರಿಗಳೇ ಇಲ್ಲ. ಸೊ ಅಪ್ರೂಪಕ್ಕೆ ಎಲ್ಲೋ 1-2 ಇದೆ. ಲೆನಿನ್ ಕಾಟನ್ ಈ ಥರ ಇದೆ.
ಸೊ ಪ್ಯೂರ್ ಕಾಟನ್ ಥರ ಯಾವುದೂ ಇರಲಿಲ್ಲ. ಸೊ ತೊಗೊಂಡ್ಬಿಡೋಣ ಕಾಟನ್ ಸ್ಯಾರೀಸು ನೋಡೋಣ ಅಂತ ಹೇಳಿಬಿಟ್ಟು ನನಗೆ ಹುಡ್ಕೊಳ್ಳೋದಕ್ಕೂ ಈಸಿ ಆಗಬೇಕು ಆ ಥರ ನೋಡೋಣ ಅಂತ ಹೇಳಿ ಹೋಗಿದ್ದು. ಬಟ್ ಕಾಟನ್ ಸ್ಯಾರಿ ತುಂಬ ರೇರ್, ಅಲ್ಲಿ ಸಿಗಲೇ ಇಲ್ಲ. ಅಂದರೆ ನಾವು ತುಂಬ ಶಾಪ್ಗಳನ್ನ ನಾವು ಸರ್ಚ್ ಮಾಡೋದಕ್ಕೆ ಹೋಗಲೇ ಇಲ್ಲ. ಒಂದು ಶಾಪ್ಗೆ ಹೋದ್ವಿ, ಅಲ್ಲಿ ಚೆನ್ನಾಗಿತ್ತು, ಬಟ್ ಅಲ್ಲಿ ನಾವು ಹೇಳ್ದಂಗೆ ಪ್ರೈಸ್ ಸಿಗಲಿಲ್ಲ. ಸೊ ಬೇಡ ಅಂತ ಹೇಳಿಬಿಟ್ಟು ಬೇರೆ ಕಡೆಗೆ ಬಂದ್ವಿ. ಬೇರೆ ಕಡೆನೂ ಕೂಡ ಅಷ್ಟೇ, ನಾನು ಹೋಗಿದ್ದಂಥ ಒಂದು ಏನು ಶಾಪ್ ಇದೆ, ಸೆಕೆಂಡ್ ಅದೇ ಶಾಪೆಲ್ಲ ಮಾಡಿದ್ವಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿ ಏನಿದೆ, ಅಲ್ಲಿ ಅವಾಗಿನೂ ಅವರು ಎಲ್ಲನೂ ಕೂಡ ತರಿಸ್ಕೊಂಡು ಹೊರಗಡೆಯಿಂದ ಫ್ಯಾನ್ಸಿ ಸ್ಯಾರೀಸ್ನೆಲ್ಲ ತರಿಸ್ಕೊಳ್ಳೋದಂತೆ. ಸೊ ಅವ್ರದ್ದೇನಿದ್ರು ರೇಷ್ಮೆ ಮಗ್ಗ ಮಾತ್ರ ಇರೋದು. ಸೊ ಯಾವುದೇ ಒಂದು ಫ್ಯಾನ್ಸಿ ಸ್ಯಾರಿ ಅಥವಾ ಕಾಟನ್ ಸ್ಯಾರಿ ಇದು ಎಲ್ಲವೂ ಕೂಡ ಹೊರಗಡೆಯಿಂದನೇ ಅವರು ತರಿಸ್ಕೊಳ್ಳೋದು. ಸೊ ಅದನ್ನೇನು ಸ್ವಲ್ಪನೇ ತರಿಸ್ಕೊಂಡು ಸೆಟಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಇರೋದ್ರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ನೋಡಿದ್ವಿ. ಯಾಕಂದರೆ ಆಲ್ರೆಡಿ ಟೈಮ್ ಆಗಿತ್ತು, ನಾವು ಹೋಗಿದ್ದೆ ತುಂಬ ಲೇಟ್ ಆಗಿತ್ತು. ಸೊ ಇರೋದ್ರಲ್ಲೇ ನೋಡೋಣ ಅಂತ ಹೇಳಿಬಿಟ್ಟು ಇನ್ನೂ ಬೇರೆ ಕಡೆ ಎಲ್ಲ ಓಡಾಡ್ಕೊಂಡು ಇರೋದಕ್ಕಾಗಲ್ಲ, ಬಿಸಿಲು ಬೇರೆ ಜಾಸ್ತಿ ಇತ್ತು. ಸೊ ಒಂದೇ ಕಡೆ ಕೂತ್ಕೊಂಡು ತೊಗೊಂಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಅಲ್ಲಿ ಆಲ್ರೆಡಿ ಒಂದು ಕಡೆ ತೊಗೊಂಡಾಗ ಏನಾಗ್ಬಿಡುತ್ತೆ, ಇನ್ನೊಂದು ಕಡೆ ಬೇಡ ಅಂತ ಹೇಳಿ ಇನ್ನೊಂದು ಕಡೆ ಹೋದಾಗ ಖಂಡಿತ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೇ ಮೈಂಡ್ ಸೆಟ್ ಆಗಲ್ಲ. ನನಗೂ ಕೂಡ ಅಷ್ಟೇ, ಅಲ್ಲಿದ್ದಿದೆ ಎಷ್ಟೋ ಚೆನ್ನಾಗಿತ್ತಲ್ಲ ಸ್ಯಾರಿಗಳು ಅಂತಲೇ ಆ ಕಡೆನೇ ಇರ್ತಿತ್ತು ಗಮನ. ಸೊ ರ್ಯಾಂಡಮಾಗಿ ಒಂದೊಂದು ಪಿಕ್ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಎಷ್ಟು ಬೇಗ ಕಲೆಕ್ಷನ್ಸ್ನ ನಾವು ಸೆಲೆಕ್ಷನ್ ಮಾಡಿದ್ವಿ ಅಂತ ಅಂದರೆ, ಅವರು ಸುಮ್ಮನೆ ತೆಗ್ದಾಕ್ತಂಗೆ ಓಕೆ ಇದು ಚೆನ್ನಾಗಿದೆ ಅಲ್ವಾ, ಓಕೆ ಇದು ಇರಲಿ ಅಂತ ಹೇಳ್ಬಿಟ್ಟು ಹಿಂಗೆ ತೆಗ್ದಾಕ್ಬಿಡ್ತಿದ್ವಿ. ಸೊ ಫಸ್ಟು ನಾನು ಕಲೆಕ್ಟ್ ಮಾಡ್ಕೊತಿದ್ದೆ, ಅದಾದಮೇಲೆ ಅಮ್ಮ, ಆಮೇಲೆ ಆಂಟಿದಿರೆಲ್ಲರೂ ಸೆಲೆಕ್ಷನ್ ಮುಗಿಸ್ಕೊಡೋರು. ಕಲರ್ಸಲ್ಲಿ ನಾನೇ ಫಸ್ಟು ಕಲರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಿದ್ದೆ, ಅವ್ರು ಇನ್ನೂ ನಿಧಾನಕ್ಕೆ ನೋಡ್ತಾಯಿದ್ರು. ಸೊ ಅಲ್ಲೇ ಒಂದ್ಸರಿ ಮೈಂಡು ಡಿಸ್ಟರ್ಬ್ ಆಗಿತ್ತು. ಅಯ್ಯೋ ಅಲ್ಲಿ ಚೆನ್ನಾಗಿತ್ತು ಅಂದರೆ ಓಕೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ಅಲ್ಲಿ, ಬಟ್ ನಾವು ಅಂದ್ಕೊಂಡಿದ್ದ ಪ್ರೈಸಿಗೆ ಕೊಡಲೇ ಇಲ್ಲ ಅವರು. ಅಷ್ಟು ದುಡ್ಡು ಕೊಟ್ಟು ತೊಗೋಬೇಕು ಅಂದರೆ ನಾವು ಇಲ್ಲೇ ಹಾಸನ್ಗೆ ಹೋಗ್ಬೋದಿತ್ತು, ಚನ್ನರಾಯಪಟ್ಟಣ ಹೋಗ್ಬೋದಿತ್ತು. ಸೊ ನಮಗೆ ಹತ್ತಿರದಿರೋ ಶಾಪ್ಗಳಿಗೆ ಹೋಗ್ಬೋದಿತ್ತು, ಅಲ್ಲೇ ತೊಗೋಬೋದಿತ್ತು. ಸೊ ಅವರು ಕೊಡಲಿಲ್ಲ, ಹಾಗಾಗಿ ಬೇರೆ ಕಡೆ ತೊಗೊಂಡ್ವಿ. ಓಕೆ, ನಾನು ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಒಂದು ಎಷ್ಟು 3 ಸ್ಯಾರಿ ಅಷ್ಟೇ ನಾನು ತೊಗೊಂಡಿದ್ದು. ಅಂದ್ಕೊಂಡಿದ್ದೆ ಎಷ್ಟು ಕಾಟನ್ ಸ್ಯಾರಿಗಳು ತೊಗೋಬೇಕು, 1-2ರಿಂದ 3 ಸ್ಯಾರಿ, ಅದಕ್ಕಿಂತ ಜಾಸ್ತಿ ಸುಮ್ಮನೆ ಸ್ಯಾರಿಗೆಲ್ಲ ದುಡ್ಡು ಹಾಕೋದು ಬೇಡ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ಫೈನಲಿ ನಾನು ಅಂದ್ಕೊಂಡಂಗೆ ಆಯಿತು, ಒಂದು 3 ಸ್ಯಾರಿ ತೊಗೊಂಬಂದೆ. ಯಾವುದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇವಾಗ. ಸೊ ಮೊದಲನೇ ಸ್ಯಾರಿ ಬಂದು ಇದು, ಗೊತ್ತಿಲ್ಲ ನನಗೆ, ಪಿಸ್ತಾ ಗ್ರೀನ್ ಅಂದ ತಕ್ಷಣ ಆ ಕಡೆಗೆ ಗಮನ ಹೋಗ್ಬಿಡುತ್ತೆ. ಸೊ ಚೆನ್ನಾಗಿದೆ ಇದೊಂದು. ಇದು ಬಂದು ಈ ಥರ ಬುಟಾಸ್ ಇದೆ, ಸ್ಮಾಲ್ ಆಗಿ ಸಿಲ್ವರ್ ಜರಿನಲ್ಲಿ. ಮತ್ತು ಈ ಥರ ಒಂದಿದೆ, ಇದು ಕಾಟನ್ ಸಿಲ್ಕ್ ಅಂತ ಅಂದ್ಕೊತೀನಿ. ತುಂಬಾ ಚೆನ್ನಾಗಿದೆ. ಇದೊಂದು ಬ್ಲೌಸ್ನ ಹೊಲ್ಕೊಂಡಿಲ್ಲ ಯಾವುದಕ್ಕೂ, ಸದ್ಯಕ್ಕೆ ಹೊಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಟ್ಯಾಸಲ್ಸು ಕೂಡ ಅವರೇ ಕೊಟ್ಟಿದ್ದಾರೆ, ಹಾಗೆ ಸೆರಗು ಈ ಥರ ಬರುತ್ತೆ. ಇದು ಕಾಂಟ್ರಾಸ್ಟ್ ಇಲ್ಲ, ಒಂದೇ ಕಲರ್ ಇದೆ, ಸೇಮ್ ಕಲರ್. ಸೊ ಇದೊಂದು ಸ್ಯಾರಿನ ತೊಗೊಂಡ್ವಿ. ಸೊ ಇದರಲ್ಲೇ ಎಲ್ಲರೂ ಕಲರ್ ಚೇಂಜ್, ಸೇಮ್ ಡಿಸೈನ್, ಸೇಮ್ ಪ್ಯಾಟರ್ನ್ ಇದೆ, ಬಟ್ ಎಲ್ಲ ಕಲರ್ ಚೇಂಜ್ ತೊಗೊಂಡ್ವಿ. ಅಮ್ಮ ಬಂದು ವೈನ್ ಕಲರ್ ತೊಗೊಂಡ್ರು, ಆಂಟಿದಿರಿಬ್ರು ಆ್ಯಕ್ಚುಲಿ ನೆನಪಿಲ್ಲ, ಮರ್ತೋಗಿದೆ. ಒಬ್ಬರು ಬೇಬಿ ಪಿಂಕು ಮತ್ತು ಇನ್ನೊಬ್ಬರು ಇನ್ಯಾವುದೋ ಕಲರ್ ತೊಗೊಂಡ್ರು. ಒಟ್ಟಿನಲ್ಲಿ ಇನ್ನೊಬ್ಬರು ಆಂಟಿ ಬಂದು 2 ಸ್ಯಾರಿ ತೊಗೊಂಡ್ರು, ಇದೇ ಥರ 2 ಬೇಕು ಅಂತ ಹೇಳ್ಬಿಟ್ಟು. ಮಾತ್ರ ತುಂಬಾ ಚೆನ್ನಾಗಿದೆ, ಉಟ್ಕೊಂಡ್ರೆ ವೆಯ್ಟ್ ಇಲ್ಲ, ಏನಿಲ್ಲ, ಆರಾಮಾಗಿ ಈ ಸೆಕೆ ಟೈಮ್ನಲ್ಲಿ ಉಟ್ಕೊಬೋದು, ಅಷ್ಟು ಚೆನ್ನಾಗಿದೆ. ಸೊ ಇನ್ನು ನೆಕ್ಸ್ಟು ಇನ್ನೊಂದು ಸ್ಯಾರಿ ಬಂದು ಸ್ವಲ್ಪ ಗ್ರ್ಯಾಂಡ್ ಇರೋವಂಥದ್ದು. ಎಸ್, ಪಿಂಕ್ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಫಸ್ಟ್ ನಮ್ಮ ಕಡೆ ನಮಗೆ ಕಣ್ಣು ಹೋಗೋದೆ ಪಿಂಕ್ ಕಲರ್ ಮೇಲೆ. ಸೊ ಅಮ್ಮ ತೊಗೊಳಕ್ಕೆ ಅಂತ ಹೋದರು, ಬಟ್ ಅವ್ರ ಹತ್ರ ತುಂಬಾ ಪಿಂಕ್ಗಳಿದೆ. ನನ್ನ ಹತ್ರ ಅಲ್ಪ ಎಲ್ಲೋ 1-2 ಈ ಥರ ಇದೆ, ಬಟ್ ಅಮ್ಮನ ಹತ್ರ ಅಂತೂ ಸಿಕ್ಕಾಬಟ್ಟೆ ಪಿಂಕ್ ಇದೆ. ಬಿಕಾಸ್ ಅವ್ರಿಗೆ ಪಿಂಕ್ ಕಲರೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಷ್ಟೊಂದು ಕಲರ್ ಎಷ್ಟೊಂದು ಸ್ಯಾರಿ ಬರೀ ಪಿಂಕೇ ಇದೆ ಅಂದರೆ. ಸೊ ಅವರು ಇಟ್ಕೊಂಡಿದ್ರು, ಮಮ್ಮಿ ನಿಮ್ಮ ಹತ್ರ ಆಲ್ರೆಡಿ ಪಿಂಕ್ ತುಂಬಾ ಇದೆ, ಸುಮ್ಮನೆ ಯಾಕೆ ಇದನ್ನೇ ತಗೋತೀರಾ ಅಂತ ಹೇಳ್ಬಿಟ್ಟು ಬೇರೆ ಕಲರ್ ಯಾವುದಾದ್ರೂ ಟ್ರೈ ಮಾಡಿ ಹೊಸದಾಗಿ ಅಂತ ಹೇಳಿದೆ. ಅವ್ರು ಬಂದು ಬ್ಲೂ ಕಲರ್ ತೊಗೊಂಡ್ರು. ಸೊ ನಾನು ಬಂದು ಈ ಥರ ಪಿಂಕ್ ಕಲರ್, ಇದಕ್ಕೆ ಬ್ಲೌಸ್ ಹೊಲ್ಕೊಂಡೆ, ಮೊನ್ನೆ ಇನ್ನೂ ಹೊಲ್ಕೊಂಡೆ.
ಸೊ ನಿಮಗೆ ತೋರಿಸ್ತೀನಿ. ಗ್ರ್ಯಾಂಡಾಗಿ ಬರುತ್ತೆ ಇದು. ಮತ್ತು ಇದು ಕೂಡ ಅಷ್ಟೇ, ನಾವು ಹೇಳ್ದಂಗೆ ಕುತ್ಕೊಳ್ಳುತ್ತೆ ಸ್ಯಾರಿ. ಸೊ ಈ ಥರ ಸಾಫ್ಟಾಗಿರೋ ಸ್ಯಾರಿನ ನಂಗೆ ಇಷ್ಟ ಆಗುತ್ತೆ. ಒಂಥರ ಅಂಟ್ಕೊಳಂಗೆ ಈ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಆ ಥರ ತಗೊಳ್ಳೋದಕ್ಕೆ ಇಷ್ಟನೇ ಆಗಲ್ಲ ನನಗೆ. ಸೊ ಎಲ್ಲ ಕ್ವಾಲಿಟಿನೂ ಹೀಗೆ ಮುಟ್ಟಿ ಹೇಗಿದೆ, ಓಕೆ ನಾವು ಆರಾಮಾಗಿ ಉಟ್ಕೊಬೋದು, ಅದನ್ನೆಲ್ಲ ನೋಡ್ತೀನಿ. ಹಾಗೆ ಈ ಥರ ಪ್ಯಾರಟ್ ಬಂದಿದೆ, ಈ ಥರ ಡಿಸೈನು ಬಾರ್ಡ್ರಲ್ಲಿ ಡಿಫ್ರೆಂಟ್ ಆಗಿದೆ. ಸೊ ಹಾಗಾಗಿ ಈ ಚೆಕ್ಸಿಂದು ಒಂದು ಸ್ಯಾರಿನ ತೊಗೊಂಡೆ. ಇದೇ ಸ್ವಲ್ಪ ಎಲ್ಲದಕ್ಕಿಂತ ಕಾಸ್ಟ್ಲಿ. ಸೊ ಇದು 2700 ಎಷ್ಟೋ ಹೇಳಿದ್ರು. ನಾವು 1000 ಇದಕ್ಕೆ ಕಟ್ ಮಾಡಿ ಕೊಟ್ಟಿದ್ದು, ಅರ್ಧಕ್ಕರ್ಧ ದುಡ್ಡನ್ನ ಕಟ್ ಮಾಡಿ ಇದಕ್ಕೆ ಕೊಟ್ಟಿದ್ದೀವಿ. ಸೊ ಎಲ್ಲರೂ ತೊಗೊಂಡ್ವಿ ಈ ಥರನೇ, ಈ ಥರ ಪ್ಯಾಟರ್ನಲ್ಲೇ. ನಾನು ಫಸ್ಟ್ ಪಿಕ್ ಮಾಡಿಕೊಂಡೆ, ಅದಾದಮೇಲೆ ಅಮ್ಮ, ಅದಾದಮೇಲೆ ಮಾಮೂಲಿ ಅಂಟಿದ್ರು. ಸೊ ಈ ಥರ ಪಿಕ್ ಮಾಡ್ಕೊತಾ ಇದ್ವಿ. ಇದೊಂದು ಕಲರ್ ಚೆನ್ನಾಗಿದೆ ಅಲ್ಲ ಸ್ಯಾರಿ. ಸೊ ಈ ಥರ ಒಂಥರ ಗ್ರ್ಯಾಂಡಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಸೊ ವೇರ್ ಮಾಡಿದಾಗ ಸಕ್ಕದಾಗಿ ಕಾಣುತ್ತೆ. ಈ ಥರ ಚೆಕ್ಸ್ ಬರೋವಂಥದ್ದು, ಹಾಗೆ ಚೆಕ್ಸ್ ಮೇಲೆ ಈ ಥರ ಬುಟಾಸ್ ಕೂಡ ಬಂದಿದೆ, ಚೆನ್ನಾಗಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬರುತ್ತೆ ಬ್ಲೌಸು. ಆ ಬ್ಲೌಸ್ ಹೇಗೆ ಹೊಲ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೆಮಿ ಸಾಫ್ಟ್ ಸಿಲ್ಕಲ್ಲಿ, ಅಲ್ಲೂ ಕೂಡ ಅಷ್ಟೇ ಸೆಮಿ ಸಾಫ್ಟ್ ಸಿಲ್ಕು ತುಂಬಾ ಡಿಫ್ರೆಂಟ್ ಆಗಿತ್ತು, ತುಂಬಾ ಯುನೀಕ್ ಕಲರ್ಸ್ ಇತ್ತು. ತುಂಬಾ ತೆಗೆಸ್ಬಿಟ್ಟೆ ನಾನು, ಯಾಕಂದರೆ ನಾನು ಒಬ್ಬಳೇ ಫಸ್ಟ್ ಅಂಗಡಿಗೆ ಹೋದಾಗ ಆ ಶಾಪ್ನಲ್ಲಿ ನಾನು ಒಬ್ಬಳೇ ಯಾವುದೇ ಸ್ಯಾರಿಗಳನ್ನೂ ಪರ್ಚೇಸ್ ಮಾಡಲಿಲ್ಲ. ಅವರು ಓಕೆ ಇವ್ರಿಗೆ ಈ ಥರ ಎಲ್ಲ ಇಷ್ಟ ಆಗ್ತಾ ಇಲ್ಲ ಅಂತ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸೆಮಿ ಸಾಫ್ಟಲ್ಲಿ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ, ಪ್ಯೂರ್ ಸಾಫ್ಟ್ ಸಿಲ್ಕ್ ಥರನೇ ಇದೆ ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ಅದೇ ರೀತಿ ಇದೆ. ಪ್ಯೂರ್ ಸಾಫ್ಟ್ ಬಂದು ಇಷ್ಟೊಂಥರ ಸಾಫ್ಟಾಗಿ ಬರಲ್ಲ. ನಾನು ಕೂಡ ನನ್ನ ಹತ್ರನೂ ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇದೆ ಪ್ಯೂರು. ಸೊ ಇಷ್ಟು ಸಾಫ್ಟ್ ಬರಲ್ಲ, ಬಟ್ ಅದು ವೆಯ್ಟ್ಲೆಸ್ ಇರುತ್ತೆ. ಸಾಫ್ಟ್ ಸಿಲ್ಕ್ ಎಲ್ಲ ವೆಯ್ಟ್ಲೆಸ್ ಇರುತ್ತೆ. ಸೊ ಇದು ಕೂಡ ಅಷ್ಟೇ. ನಾನು ಬ್ಲ್ಯಾಕ್ ಕಲರಲ್ಲಿ ಫ್ಯಾನ್ಸಿ ಸ್ಯಾರಿ ತೊಗೊಂಡಿದ್ದೆ ಅಲ್ಲಿ, ಬಟ್ ಫ್ಯಾನ್ಸಿ ಸ್ಯಾರಿ ನನಗೆ ಬ್ಲ್ಯಾಕ್ ಕಲರಲ್ಲಿ ಯಾವುದೂ ಸಿಗಲಿಲ್ಲ. ಹಾಗಾಗಿ ಬ್ಲ್ಯಾಕ್ ಕಲರ್ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಅಷ್ಟೇ ತುಂಬಾ ವೆರೈಟಿ ತೆಗೆಸ್ಕೊಂಡೆ ಬೇರೆ ಶಾಪ್ಗೆ ಹೋಗಿ. ಬಟ್ ನಾನು ಫಸ್ಟು ಪಿಕ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಶಾಪಲ್ಲಿ ಸಿಕ್ತಂಗೆ ಬೇರೆ ಕಡೆ ಸಿಗಲಿಲ್ಲ. ಯಾವುದೋ ಒಂದು ಕಲರ್ ಇರಲಿ ಅಂತ ಹೇಳಿಬಿಟ್ಟು ರ್ಯಾಂಡಮ್ ಆಗಿ ತೊಗೊಂಡೆ. ಬ್ಲ್ಯಾಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಕ್ಕತ್ತಾಗಿ ಲುಕ್ ವೈಸ್ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಇದು ಬೆಂಟಕ್ಸ್ ಬಾರ್ಡರ್ ಬರುತ್ತೆ. ಸೊ ಇಲ್ಲಿ ಬಾರ್ಡರ್ ಏನು ಬಂದಿದೆ ಅದೇ ಥರ ಪ್ಲೈನ್ ಬ್ಲೌಸ್ ಪೀಸ್ ಬಂದಿದೆ. ಯಾವ್ದಾದ್ರು ಫ್ಯಾನ್ಸಿ ಥರ ಹೊಲ್ಕೊಳ್ಳೋಣ, ಎಲ್ಲನೂ ಕೂಡ ವರ್ಕ್ ಮಾಡ್ಕೊಳ್ಳೋದು ಬೇಡ ಅಂತ ಫ್ಯಾನ್ಸಿನಲ್ಲಿ ಅಂದರೆ ಸ್ವಲ್ಪ ಡಿಸೈನರ್ ಬ್ಲೌಸ್ ಥರ ಹೊಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೀನಿ. ಯಾವುದೂ ಬ್ಲೌಸ್ ಹೊಲ್ದಿಲ್ಲ ಸದ್ಯಕ್ಕೆ. ಪಿಂಕ್ ಕಲರ್ದು ಒಂದೇ ಹೊಲ್ದಿರೋದು, ಅದನ್ನು ತೋರಿಸ್ತೀನಿ. ಒಂದು ಬ್ಯಾಕ್ ಇಲ್ಲಿಗೊಂದು ಹುಕ್ ಹಾಕಬೇಕು. ಸೊ ಈ ಥರ ಇವಾಗೆಲ್ಲ ಬಂದಿದೆ ಅಲ್ವಾ. ಸೊ ಹುಕ್ ಹಾಕಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಈ ಥರ ಬಂದಿದೆ. ಸೊ ಇದು ಬ್ಯಾಕ್ ಡಿಸೈನ್ ಬಂದಿದೆ. ಇನ್ನು ಫ್ರಂಟ್ ಬಂದು ಈ ಥರ ಮಧುಬಾಲ ಡಿಸೈನ್, ಬಟ್ ನನಗೆ ಬ್ಯಾಕ್ ಹುಕ್ ಇಟ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಫ್ರಂಟಲ್ಲೇ ನಾನು ಹುಕ್ಕನ್ನು ಇಟ್ಕೊಂಡಿದ್ದೀನಿ. ಸೊ ಇದು ಮಧುಬಾಲ ಕಟಿಂಗ್, ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಸೊ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿ ಬಂದಿದೆ. ನಾನು ವೇರ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಹೊಲ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಯಾರಿದು ಕ್ಲಾತ್ ಬರುತ್ತೆ ಅಲ್ವ, ಸ್ಯಾರಿ ಕ್ಲಾತನ್ನು ಇದೊಂದು ಕಡೆ ಕುಟ್ಕೊಂಡೆ. ಮತ್ತು ಫ್ರಂಟಲ್ಲಿ ಒಂದು ಸ್ವಲ್ಪ ಮಧುಬಾಲ ಡಿಸೈನ್ಗೆ ಯಾವತ್ತೂ ಈ ಥರ ಕಾಂಟ್ರಾಸ್ಟಲ್ಲಿ ಇದ್ದಾಗ ಚೆನ್ನಾಗಿ ಕಾಣುತ್ತೆ ಫ್ರಂಟು. ಸೊ ಹಾಗಾಗಿ ಇದನ್ನು ಒಂದು ಹೊಲ್ಕೊಂಡೆ, ಮತ್ತು ಇಲ್ಲಿಗೆ ಈ ಥರ ಕುಟ್ಕೊಂಡೆ. ಸೊ ನನಗೆ ಪ್ರಾಬ್ಲಮ್ ಏನು ಅಂದರೆ ನಂದು ಮಿಷಿನ್ನು. ಸೊ ಅದು ಬೇಸಿಕ್ ಮಾಡೆಲ್ ಆಗಿರೋದ್ರಿಂದ ಒಳ್ಳೊಳ್ಳೆ ಡಿಸೈನ್ ಬ್ಲೌಸ್ಗಳನ್ನ ಹೊಲ್ಕೊಳ್ಳೋದಕ್ಕಾಗಲ್ಲ. ಬಿಕಾಸ್ ಅದು ಏನು ಸ್ಟಿಚಿಂಗ್ ಬರುತ್ತೆ, ಸೊ ಅದು ನೀಟಾಗಿ ಬರೋದಿಲ್ಲ. ಇದೆಲ್ಲ ಬೇಸಿಕ್ ಮಾಡೆಲ್ಗಳು ಆಗಿರೋದ್ರಿಂದ ಏನಾದ್ರೂ ಸೈಡ್ ಸ್ಟಿಚ್ ಹಾಕೊಳ್ಳೋದಕ್ಕೆ ಇಲ್ಲ ಹರಿದೋಗಿರೋ ಬಟ್ಟೆಗಳನ್ನ ಹೊಲಿಗೆ ಹಾಕೊಳ್ಳೋದಕ್ಕೆ ಮಾತ್ರ ಇರುತ್ತೆ. ಸೊ ನಾನು ಕಲಿಯೋಕೆ ಅಂತ ಹೇಳಿ ತೊಗೊಂಡು ಬಂದಿದ್ದಂಥ ಮಿಷಿನ್ ಇದು. ಸೊ ಆಲ್ಮೋಸ್ಟ್ ಕಲ್ತಿದ್ದೀನಿ, ಎಷ್ಟೋ ಜನಕ್ಕೂ ಬ್ಲೌಸು ಕೂಡ ಹೊಲ್ಕೊಟ್ಟಿದ್ದೀನಿ. ಬಟ್ ನೀಟಾಗಿ ಹೊಲಿಗೆಗಳು ಬರಬೇಕು, ನನಗೆ ಅದೇ ಒಂದು ಪ್ರಾಬ್ಲಮ್ಮು. ಎಲ್ಲವೂ ಕೂಡ ನೀಟಾಗಿ ಹೊಲಿಗೆಗಳೆಲ್ಲ ಬಂದಿದೆ. ಅಂದರೆ ನಾವು ಯಾವ ಥರ ಈ ಹೈ ಸ್ಪೀಡ್ ಮಿಷಿನ್ಗಳಲ್ಲಿ ನೋಡ್ತೀವಿ, ಸೊ ಆ ಥರ ಬರೋದಿಲ್ಲ ಈ ಮಿಷಿನ್ಗಳಲ್ಲಿ ಹೊಲಿಗೆಗಳು. ಸೊ ಹಾಗಾಗಿ ಅದೊಂದು ಟ್ರೈ ಮಾಡಬೇಕು, ನೋಡೋಣ ಯಾವಾಗಲಾದ್ರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಎಷ್ಟೋ ಫ್ಯಾನ್ಸಿ ಡಿಫ್ರೆಂಟಾಗಿ ಬ್ಲೌಸ್ ಹೊಲ್ಕೊಳ್ಳೋದಕ್ಕೆ, ಬಟ್ ಸ್ಟಿಚಿಂಗೇ ಕರೆಕ್ಟಾಗಿ ಬರಲಿಲ್ಲ ಅಂದರೆ
ಅದು ನೀಟಾಗಿ ಕೂರೋದೇ ಇಲ್ಲ ಬ್ಲೌಸ್ಗಳು. ಹಾಗಾಗಿ ನೋಡೋಣ ಯಾವಾಗಲಾದ್ರು ತೊಗೋಬೇಕು. ಸೊ ಅದ್ರ ಬಗ್ಗೆ ಆಮೇಲೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸದ್ಯಕ್ಕೆ ಒಂದು ಬ್ಲೌಸ್ ರೆಡಿ ಇದೆ. ಇದಕ್ಕೆ ಕ್ಲಾತಿಂದು ಬರುತ್ತೆ ಬಟನ್ಸು. ಸೊ ಅದ್ರದ್ದು ಪಿಂಕ್ ಕಲರ್ದೊಂದು ಇಲ್ಲ ಗೋಲ್ಡ್ ಕಲರ್ದು ಯಾವುದಾದ್ರು ಒಂದು ತೊಗೊಂಡು ಬಂದು ಹಾಕೊಬೇಕು. ಸೊ ಆಮೇಲೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ನಾವು ಪರ್ಚೇಸ್ ಮಾಡಿದಂಥದ್ದು 3 ಸ್ಯಾರಿ. ನಾನು 3 ಸ್ಯಾರಿ, ಬಟ್ ಆಂಟಿದಿರೆಲ್ಲರೂ ಜಾಸ್ತಿ ತೊಗೊಂಡಿದ್ದಾರೆ. ನಾನು ಅಂದ್ಕೊಂಡಿದ್ದಷ್ಟೇ ನಾನು ತೊಗೊಂಡಿದ್ದೀನಿ. ಬಿಕಾಸ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ದುಡ್ಡನ್ನು ಅಂತ ಹೇಳ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಒಂದು ಬೇಕಿತ್ತು, ಇನ್ನು 2 ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ತೊಗೊಂಡೆ. ಚೆನ್ನಾಗಿದ್ರೆ ಮಾತ್ರ ತೊಗೋತೀನಿ ಅಂತಲೇ ಫಿಕ್ಸ್ ಆಗಿ ಹೋಗಿದೆ. ಮೊದಲು ಯಾವುದು ಓಕೆ ಅನಿಸುತ್ತೆ ಅದನ್ನೆಲ್ಲ ತೊಗೊಂಡ್ಬಿಡ್ತಿದ್ದೆ ಸುಮ್ಮನೆ. ಬಟ್ ಇವಾಗ ಆಗಲ್ಲ, ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ಯಾವುದು ಓಕೆ ಅನಿಸುತ್ತೆ ಅದು ತೊಗೊಳ್ಳೋಣ, ಇಲ್ಲಾಂದರೆ ಬೇಡವೇ ಬೇಡ ಅಂತ ಹೇಳಿಬಿಟ್ಟು. ಸೊ ಅಮ್ಮ ಮತ್ತು ನಾನು ಇಬ್ಬರು ಕೂಡ ಅಷ್ಟೇ. ನಾನು 3 ಸ್ಯಾರಿ, ಅಮ್ಮ 4 ಸ್ಯಾರಿನೋ 3 ಸ್ಯಾರಿನೋ ಅನ್ಕೋತೀನಿ. ಸೊ ಇನ್ನು ಆಂಟಿದಿರೆಲ್ಲರೂ ಅವರು ಒಂದು 4-5 ಪಿಕ್ ಮಾಡಿಕೊಂಡ್ರು. ಸೊ ಈ ಥರ ಸ್ಯಾರಿನ ಪರ್ಚೇಸ್ ಮಾಡಿದ್ವಿ. ಕಲ್ಲೂರ್ಗೆ ಏನು ಅಂತಂದರೆ ನೀವೇನಾದ್ರೂ ರೇಷ್ಮೆ ಸ್ಯಾರಿ ತೊಗೋತೀವಿ ಅಂತ ಅಂದರೆ ಖಂಡಿತ ಹೋಗ್ಬೋದು. ಅದೇ ಈ ಥರ ಸೆಮಿ ಸಾಫ್ಟ್ ಅಂದರೆ ಫ್ಯಾನ್ಸಿ ಸ್ಯಾರಿಗಳನ್ನ ತೊಗೋತೀವಿ ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಎಷ್ಟೋ ಅಂಗಡಿಗಳಿರುತ್ತೆ, ಸುಮ್ಮನೆ ಅಲ್ಲೇ ತೊಗೊಂಬಿಡಿ. ಯಾಕಂದರೆ ಇಲ್ಲಿ ಏನು ಪ್ರೈಸ್ ಹಾಕಿರ್ತಾರೆ ಅಲ್ಲೂ ಕೂಡ ಅದೇ ಪ್ರೈಸು. ಬಾರ್ಗಿನ್ ಚೆನ್ನಾಗಿ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಕೆಲವೊಂದು ಅಂಗಡಿಗಳಲ್ಲಿ ಬಾರ್ಗಿನ್ ಅಲ್ಲೂ ಕೊಡೋದಿಲ್ಲ. ಅವರು ಸ್ವಲ್ಪನೇ ಹಿಡ್ದು ಒಂದು 100 ರೂಪಾಯಿ 200 ರೂಪಾಯಿ ಒಂದೊಂದು ಸ್ಯಾರಿಗೆ ಬಾರ್ಗಿನ್ ಮಾಡೋವರೆಗೂ ಸುಮ್ಮನಾಗ್ತಾರೆ. ಸೊ ಇವರು ನಾವು ಹೊಸದಾಗಿ ಇನ್ನು ಶಾಪ್ ಓಪನ್ ಆಗಿದ್ದರಿಂದ ಪಾಪ ಇವರು ತುಂಬಾ ಡಿಸ್ಕೌಂಟ್ ಮಾಡಿಕೊಂಡ್ರು. ಖುಷಿ ಆಯಿತು. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ಅಂದ್ಕೊಂಡೆ, ಓಕೆ ಇಲ್ಲಿವರೆಗೂ ಬರೋದ್ರ ಬದಲು ಎಷ್ಟೋ ಶಾಪ್ಗಳಿದೆ ಹಾಸನಲ್ಲೂ ಕೂಡ ಹೊಸದಾಗೆಲ್ಲ. ಸೊ ಅಲ್ಲೇ ಫ್ಯಾನ್ಸಿ ಸ್ಯಾರಿನ ತೊಗೋಬೋದು ಅಂತಲೂ ಕೂಡ ಅಂದ್ಕೊಂಡೆ. ಅವ್ರನ್ನ ಕೇಳಿದಾಗಲೂ ಕೂಡ ಸೊ ನಾವು ಹೊರಗಡೆಯಿಂದ ತರಿಸ್ಕೊಳ್ಳೋವಂಥದ್ದು ಫ್ಯಾನ್ಸಿ ಸ್ಯಾರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಗ್ಗದಲ್ಲಿ ಮಾಡಲ್ಲ. ರೇಷ್ಮೆ ಸ್ಯಾರಿಗಳು ಬೇಕಾದರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ ನಾವು. ಹೊರಗಡೆ ಸಿಗೋದಕ್ಕಿಂತ ಇಲ್ಲಿ ತುಂಬಾ ಕಡಿಮೆಯಾಗೆ ಸಿಗುತ್ತೆ, ಯಾಕಂದರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ. ಸೊ ರೇಷ್ಮೆ ಸ್ಯಾರಿಗಳಿಗಾದರೆ ಬರ್ಬೋದು ಅಂತ ಹೇಳಿದ್ರು. ಆವಾಗ ಗೊತ್ತಾಯಿತು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, ಕಲ್ಲೂರಿಗೆ ಏನಾದ್ರು ಹೋಗಬೇಕು ಅಂದರೆ ಫ್ಯಾನ್ಸಿ ಸ್ಯಾರಿಗಳಿಗೋಸ್ಕರ ಹೋಗಬೇಡಿ. ರೇಷ್ಮೆ ಸ್ಯಾರಿ ಏನಾದ್ರು ತೊಗೋಬೇಕು ಅಂತ ಅನಿಸಿದ್ರೆ ಖಂಡಿತ ಅಲ್ಲಿ ಹೋಗಿ ಒಳ್ಳೆ ಪ್ರೈಸ್ ಅಂತೂ ಅವ್ರು ಕೊಡ್ತಾರೆ. ಯಾಕಂದರೆ ಓನ್ ಮಗ್ಗಗಳು ಇರೋದ್ರಿಂದ ಅವ್ರವ್ರದೇ ಒಳ್ಳೆ ಬೆಲೆಗಂತೂ ಸಿಗುತ್ತೆ. ಓಕೆ, ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ. ನಿಮಗೆ ಈ 3 ಸ್ಯಾರಿನಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ಒಂದು ಡೈಲಿ ಬ್ಲಾಗಲ್ಲಿ ಸಿಗ್ತೀನಿ ಇನ್ಮೇಲೆ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.